ನಾನು ಪ್ರತಿಯೊಂದು ಗ್ರಾಮ ಪಂಚಾಯಿತಿಯ ಹೆಡ್ ಕ್ವಾರ್ಟರ್ಸ್ಗೆ ಹೋಗಿ ಅಲ್ಲಿ ನಮ್ಮ ಸಾಧನೆಯನ್ನು ಯಾತಕ್ಕೋಸ್ಕರ ಕಾಂಗ್ರೆಸ್ಸಿನ ಓಟ್ ಕೊಡಬೇಕು, ಯಾತಕ್ಕೆ ಬಿ ಜೆ ಪಿಗೆ ಓಟ್ ಕೊಡಬಾರ್ದು ಅಂತಕ್ಕಂಥದ್ದು ಎಲ್ಲನೂ ಕೂಡ ವಿವರಿಸಿ ಹೇಳಿದ್ದೀನಿ. ಜೊತೆಗೆ ಅಭ್ಯರ್ಥಿನೂ ಕೂಡ 2 ದಿನ ನನಗೆ ಕಾಲಾವಕಾಶ ಕೊಟ್ಟಿದ್ದರು. 19ನೇ ತಾರೀಕು ಮತ್ತು 20ನೇ ತಾರೀಕು ನಮ್ಮ ಮತಕ್ಷೇತ್ರದಲ್ಲಿದ್ದರು. ಸೊ ನಮ್ಮ ಪ್ರತಿ ಹೋಬಳಿ ಹೆಡ್ ಕ್ವಾರ್ಟರ್ಸು ಸುಮಾರು ಒಂದು 16 ಪಾಯಿಂಟ್ನಲ್ಲಿ ಶ್ರೀಯುತ ಮಾದೇವಪ್ಪನವರು ಮತ್ತು ಕ್ಯಾಂಡಿಡೇಟ್ ಸುನಿಲ್ ಬೋಸ್ ಅವರು ಎಲ್ಲರೂ ಕೂಡ ಬಂದಿದ್ದರು. ಅವರೆಲ್ಲರನ್ನೂ ಜೊತೆಯಲ್ಲಿ ಕರ್ಕೊಂಡೋಗಿ ನಮ್ಮ ಇಡೀ 34 ಗ್ರಾಮ ಪಂಚಾಯತಿ ಮತ್ತು ಪಟ್ಟಣ ಪಂಚಾಯತಿ ಅನ್ನೂರು ಒಳಗೊಂಡಂತೆ ಎಲ್ಲ ಕಡೆ ಕ್ಯಾನ್ವಾಸ್ ಮಾಡಿಸಿದ್ದೀನಿ. ಮತ್ತು ಉತ್ತಮವಾದಂಥ ವಾತಾವರಣ ಐತೆ. ಅಂದಾಜು 20,000ಕ್ಕಿಂತನೂ ಅಧಿಕ ಮತ, ಇನ್ನೂ ಜಾಸ್ತಿ ಆಗ್ತದೆ. ಆದರೆ ನನ್ನ ಅಂದಾಜು ಕನಿಷ್ಠ 20,000 ಮತರ ಅಂತರದಿಂದ ನಾವು ಗೆಲ್ತೀವಿ ಸರಿ ಅಂತಕ್ಕಂಥ ಒಂದು ಭರವಸೆ ಇದೆ. ಬಿಜೆಪಿ ಜೆಡಿಎಸ್ ಮೈತ್ರಿ ಆಗಿದೆ, ಇದು ಎಷ್ಟು ಮಟ್ಟಿಗೆ ನಿಮ್ಮ ಈ ಭಾಗದಲ್ಲಿ ಎಫೆಕ್ಟ್ ಆಗುತ್ತೆ? ಇಲ್ಲ, ನಮ್ಮ ಭಾಗದಲ್ಲಿ ಆ ಮೈತ್ರಿ ಆಗಿರೋದೇ ತೊಂದರೆ ಆಗಿರೋದು ನಮ್ಮ ಭಾಗ ಕೇಳೋದಾದರೆ. ಯಾಕೆಂದರೆ ಬಿ ಜೆ ಪಿ ಪರ ಪಕ್ಷನಕ್ಕಿಂತ ಹೆಚ್ಚಾಗಿ ಇಲ್ಲಿ ಕ್ಯಾಂಡಿಡೇಟ್ ಏನಿದ್ದಾರೆ, ಲೋಕಲ್ ಕ್ಯಾಂಡಿಡೇಟು, ಮೊನ್ನೆ ನನ್ನ ಎದುರುಗಡೆ ಶಾಸಕರು ಇದಕ್ಕೆ ನಿಂತಿದ್ದವರು, ವಿಧಾನಸಭೆ ನಿಂತಿದ್ದವರು, ಅವರು ಚುನಾವಣೆ ಟೈಮಲ್ಲಿ ಮಾತ್ರ ಬಂದಿರ್ತಕ್ಕಂಥ, ಬೇರೆ ಟೈಮಲ್ಲಿ ಅವ್ರು ಯಾವತ್ತೂ ಬಂದೇ ಇಲ್ಲ. ಅವರು 5 ವರ್ಷಕ್ಕೊಂದ್ಸಲ ಬರೋದು, ಚುನಾವಣೆ ನಿಲ್ಲೋದು, ಹೋಗೋದು. 2 ಸಲ ಕೂಡ ಅವ್ರು ಸೋತಿದ್ದವರು. ಮೊನ್ನೆ ಕೂಡ ಈಗ 11 ತಿಂಗಳ ಹಿಂದುಗಡೆ ಸೋತಂಥವ್ರು ಮತ್ತು ಅವರು ವಾಪಸ್ಸು ಕ್ಷೇತ್ರಕ್ಕೆ ಇವತ್ತೇ ಬಂದಿದ್ದಾರೆ. ಇವತ್ತು ಬಂದಿದ್ದಾರೆ. ಹಾಗಾಗಿ ಅವ್ರ ಮೇಲೆ ತುಂಬ ಜನ ಬೇಜಾರಿದ್ದರು. ಮತ್ತು ಭಾಳಷ್ಟು ಜನ ನನ್ನನ್ನು ಬಿಟ್ಟು ಕಳಸನ ಜೊತೆಲಿದ್ದಂಥವ್ರು ಬಿ ಜೆ ಪಿನೂ ಬಿಟ್ಟು ಹಲವಾರು ಕಾರಣಕ್ಕೋಸ್ಕರ ಜೆ ಡಿ ಎಸ್ನಲ್ಲಿದ್ದರು. ಮುಖಂಡರುಗಳು, ಕಾರ್ಯಕರ್ತರುಗಳು. ಯಾವಾಗ ಅವ್ರದ್ದು ಮೈತ್ರಿ ಆಯಿತು, ಮೈತ್ರಿ ಆದಮೇಲೆ ಇವಾಗ ಅವ್ರ ಜೊತೆಲಿದ್ದಂಥವ್ರು, ಜೆ ಡಿ ಎಸ್ನಲ್ಲಿದ್ದಂಥವ್ರು, ಇವತ್ತು ನೀವು ಇದನ್ನು ತೊರೆದು ಬರ್ತಾಯಿದ್ದೀರಿ, ನೀವು ಬಿ ಜೆ ಪಿ ಜೊತೆ ಸೇರ್ಕೊತಾ ಇದ್ದೀರಿ, ನಮಗೆ ಬಿ ಜೆ ಪಿ ನೀತಿ ರೀತಿ ಎಲ್ಲ ಸರಿ ಇಲ್ಲ, ಆದ್ದರಿಂದ ನಾವು ಬಿ ಜೆ ಪಿನಲ್ಲಿ ಮತ್ತು ಜೆ ಡಿ ಎಸ್ನಲ್ಲಿ ಇರಲ್ಲ ಅಂಥೇಳಿ ಭಾಳಷ್ಟು ಜನ ಬಂದಿದ್ದಾರೆ. ಈಗ ನಮ್ಮಲ್ಲಿ ಅಲ್ಪಸಂಖ್ಯಾತರು ಜಾಸ್ತಿ ಇದ್ದಾರೆ, ಮುಸ್ಲಿಮ್ಸ್ ಇದ್ದಾರೆ, ಕ್ರಿಶ್ಚಿಯನ್ಸ್ ಇದ್ದಾರೆ. ಸೊ ಅವ್ರುಗಳೆಲ್ಲರೂ ಕೂಡ ಜೆ ಡಿ ಎಸ್ ಬೆಂಬಲಿಸ್ತಾ ಇದ್ದಾರೆ ಅವರು ಕೆಲವರು. ಸೊ ಅವರೆಲ್ಲ ಸಂಪೂರ್ಣವಾಗಿ ನಾವು ಯಾರು ಕೂಡ ನೀವು ಮೈತ್ರಿ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಬಿ ಜೆ ಪಿನ ನಾವು ಬೆಂಬಲ ಮಾಡೋದಿಲ್ಲ ಅಂಥೇಳಿ ಅವರೆಲ್ಲರೂ ಕೂಡ ನಮ್ಗೆ ವಾಪಸ್ ಬಂದಿದ್ದಾರೆ. ಜೊತೆಗೆ 11 ತಿಂಗಳಿಂದ ಗೆದ್ದಂಥ ಶಾಸಕರು ನಮ್ಮ ಕ್ಷೇತ್ರದಲ್ಲಿ ಯಾವ ರೀತಿಯೂ ಜನಗಳಿಗೆ ಸ್ಪಂದಿಸ್ತೇ ಇರೋದ್ರಿಂದ, ಯಾವುದೇ ಹೊಸ ಅಭಿವೃದ್ಧಿ ಕೆಲಸಗಳು ಮಾಡದೇ ಇರೋದ್ರಿಂದ ಜನ ಬೇಸತ್ತಿದ್ದಾರೆ. ಸೊ ಹಾಗಾಗಿ ಇವೆಲ್ಲವೂ ಕೂಡ ಅನುಕೂಲ ಆಗ್ತದೆ. ಜೊತೆಗೆ ನಮ್ಮದೇನು ಗ್ಯಾರಂಟಿಗಳಿದೆ, ಈ 4 ಗ್ಯಾರಂಟಿ ಜನಗಳು ಹಿಂದಿನ ದಿನಲ್ಲಿ ಏನು ತಿಳ್ಕೊಂಡಿದ್ರು, ಅಯ್ಯೋ ಇದನ್ನು ನಾವೆಲ್ಲ ಹೋಗಿ ಕ್ಯಾನ್ವಾಸ್ ಮಾಡೋಂಥ ಸಂದರ್ಭದಲ್ಲಿ, ಜನಗಳು ಮಾತಾಡೋ ಸಂದರ್ಭದಲ್ಲಿ, ಇದೆಲ್ಲ ಬರೀ ಸುಳ್ಳು, ಇವ್ರು ಕೊಡೋದಿಲ್ಲ, ಸುಮ್ಮನೆ ಎಲೆಕ್ಷನ್ಗೆ ವೋಟ್ ಹಾಕ್ಸ್ಕೊಳಕ್ಕೆ ಹೇಳ್ತಾ ಇದ್ದಾರೆ ಹೇಳ್ಕೆನ ಅಂತಕ್ಕಂಥದ್ದು ಮಾತಿತ್ತು. ಯಾವಾಗ 4-5 ಗ್ಯಾರಂಟಿಗಳು ಕೂಡ ಜಾರಿ ಆಯಿತು, ಜನಗಳಲ್ಲಿ ಒಂದು ಆಸೆ ಬಂದಿದೆ, ಹೌದಪ್ಪ ಇವ್ರು ಹೇಳ್ದಂಗೆ ನಡ್ಕೊತಾರೆ ಅಂತಕ್ಕಂಥದ್ದು ಬಂದಿದೆ. ಅದು ಒಂದು ನಮಗೆ ಅನುಕೂಲ ಆಗ್ತಕ್ಕಂಥದ್ದು ಆಗಿದೆ. ಸೊ ಹಾಗಾಗಿ ಒಟ್ಟಾರೆಯಾಗಿ ಜನಗಳು ಇವತ್ತು ನಮ್ಮ ಮತಕ್ಷೇತ್ರದಲ್ಲಿ ಕಾಂಗ್ರೆಸ್ ಪರ ಒಂದು ಅರಣ್ಯ ಎದ್ದಿದೆ, ಅದು ನಮಗೆ ಅನುಕೂಲ. ಈ ಸಾರಿ ನಿಮ್ಮ ಅಭ್ಯರ್ಥಿ ಗೆದ್ದು ಬಂದರೆ ಯಾವುದಕ್ಕೆ ಹೆಚ್ಚು ಆದ್ಯತೆ ಕೊಡಬೇಕಾಗುತ್ತೆ? ಮೂಲಭೂತ ಸೌಕರ್ಯ ನಮ್ಮದು ರಸ್ತೆಗಳದು ಭಾಳಷ್ಟು ಮನೂರು ವಿಧಾನಸಭಾ ಕ್ಷೇತ್ರದಲ್ಲಿ ರಸ್ತೆಗಳು ಹಾಳಾಗಿದೆ. ಕಾರಣ ಏನಂದರೆ ಕಳೆದ ವರ್ಷ ನಮ್ಮಲ್ಲಾದಂಥ ಅಧಿಕ ಮಳೆ, ಜೊತೆಗೆ ಆಡಳಿತ ನಡೆಸ್ತಾ ಇದ್ದಂಥ ಬಿ ಜೆ ಪಿ ನಮ್ಗೆ ಸಾಕಷ್ಟು ಅನುದಾನನ ಕೊಡದೇ ಇರ್ತಕ್ಕಂಥ ನಮ್ಮದು ದೊಡ್ಡ ಕ್ಷೇತ್ರ, ಒಂದು ತುದಿಯಿಂದ ಇನ್ನೊಂದು ತುದಿಗೆ ನಮ್ಮ ವಿಧಾನಸಭಾ ಕ್ಷೇತ್ರ 172 ಕಿಲೋಮೀಟ್ರ್ ಆಗ್ತದೆ. ಭಾಳಷ್ಟು ದೊಡ್ಡ ಕ್ಷೇತ್ರ. ಕರ್ನಾಟಕದಲ್ಲಿ ಮೋಸ್ಟ್ಲಿ ನಮ್ಮದೇ ಮೊದಲನೇ ಕ್ಷೇತ್ರ ಬಿಟ್ಟರೆ ತೀರ್ಥಹಳ್ಳಿ ಬರ್ತದೆ, ಸೆಕೆಂಡ್ ಒನ್ ಕಾಣ್ತದೆ. ಅಷ್ಟು ದೊಡ್ಡ ಕ್ಷೇತ್ರ ಇರೋದ್ರಿಂದ ನಾವು ಲಾಸ್ಟ್ ಟೈಮ್ ಅವ್ರು ಮೇಂಟೆನೆನ್ಸ್ಗೂ ಕೊಡಲಿಲ್ಲ, ಹೊಸ ರಸ್ತೆಗೂ ಕೂಡ ಕೊಡಲಿಲ್ಲ. ಹಾಗಾಗಿ ರಸ್ತೆಗಳು ಭಾಳಷ್ಟು ಹಾಳಾಗಿದೆ. ಆ ರಸ್ತೆಗಳ ಅಭಿವೃದ್ಧಿಗೆ ಮೊದಲ ಆದ್ಯತೆ ನಮ್ಮಲ್ಲಿ ಕೊಡಬೇಕಾಗ್ತದೆ. ಇನ್ನು ಕುಡಿಯೋ ನೀರ್ದೇನೆ ಇವಾಗ ಕಾವೇರಿಯಿಂದ ನೀರು ಇದು ಮಾಡಿಸಿದ್ದೀನಿ, 100 ಹಳ್ಳಿಗೆ ಇವತ್ತು ನೀರು ಆಗ್ತಾಯಿದೆ. ಇನ್ನು ಉಳಿದಂಥ 246 ಹಳ್ಳಿಗೆ 245 ಕೋಟಿ ರೂಪಾಯಿನಲ್ಲಿ ಕಾಮಗಾರಿ ನಡೀತಾ ಇದೆ. ಅದರದ್ದೇನು ಮುಂದಿನ ದಿನಗಳಲ್ಲಿ ತೊಂದರೆ ಆಗೋದು. ಮತದಾರರು ವಿಶೇಷವಾಗಿ ಕಾಂಗ್ರೆಸ್ ಪಕ್ಷದ ಮತದಾರರಿಗೆ ಸಂದೇಶ ಎಲ್ಲರೂ ಕೂಡ ಮತವನ್ನು ಬಂದು ಚಲಾವಣೆ ಮಾಡಿ, ಯಾಕಂದರೆ ಇದು ದೇಶದ ಭವಿಷ್ಯವನ್ನು ನಿರ್ಧಾರ ಮಾಡ್ತಕ್ಕಂಥ ಚುನಾವಣೆ. ಇದು
ಇದು ಸಾಧಾರಣಕ್ಕೆ ನಮ್ಮದೊಂದು ಇಬ್ಬರು ಅಭ್ಯರ್ಥಿಗಳು ಅಂತ ಇದ್ರೂ ಕೂಡ ಇದು ದೇಶದ ಭವಿಷ್ಯವನ್ನು ನಿರ್ಧಾರ ಮಾಡ್ತಕ್ಕಂಥ ಚುನಾವಣೆ ಆದ್ದರಿಂದ ಯಾರೂ ಕೂಡ ಮತದಾನದಿಂದ ಹೊರಗಡೆ ಉಳಿಬೇಡಿ, ಮತದಾನವನ್ನು ಮಾಡಿ ಅಂತಕ್ಕಂಥದ್ದು. ಜೊತೆಗೆ ಅನ್ಯ ಪಕ್ಷವರು ಭಾಳಷ್ಟು ಜನ ನಮ್ಮಲ್ಲಿ ಬರ್ತಾಯಿದ್ದಾರೆ, ನಮ್ಮ ಪಕ್ಷ ಸೇರ್ಪಡೆ ಆಗಿದ್ದಾರೆ, ಆಲ್ರೆಡಿ ತುಂಬ ಜನ ಆಗಿದ್ದಾರೆ. ಅವ್ರು ಯಾರನ್ನು ಒಳಗಡೆ ಬಂದಿದ್ದಾರೆ ಅವ್ರನ್ನೆಲ್ಲ ಭೇದ ಭಾವ ಎಣಿಸ್ತೆ ಅವ್ರನ್ನೂ ಕೂಡ ನಮ್ಮ ಜೊತೆಯಲ್ಲಿ ಕರ್ಕೊಂಡು ಈ ಮತವನ್ನು ಹಾಕ್ಸ್ಕೊಂಡು ಅವರ ಅಭಿವೃದ್ಧಿ ಕೂಡ ಕೆಲಸವನ್ನು ಮಾಡ್ತಕ್ಕಂಥ ಕೆಲಸ ಮಾಡಿ ಅಂತೇಳಿ ನನ್ನ ಕಾಂಗ್ರೆಸ್ ನಮ್ಮ ವಿಧಾನಸಭೆ ಮುಖಂಡಗಳು ಏನಿದ್ದಾರೆ ಕಾರ್ಯಕರ್ತರಿದೆ ಅವ್ರಿಗೊಂದು ಕರೆ ಕೊಡ್ತಾಯಿದ್ದೀನಿ ತಮ್ಮ ಮೂಲಕ.